ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ ಸರ್. ಇದು ಎಲ್ಲೋ ಒಂದ್ ಕಡೆ ಇಬ್ರು ಕೂಡ ಕಚ್ಚಾಟ ಕೆಲವೊಂದ್ ಕಡೆ ಒಟ್ಟಾಗಿ ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಬಹಿರಂಗವಾಗಿ ಮಾಧ್ಯಮ ಸ್ನೇಹಿತರ ಎದುರುಗಡೆ ಬಿಟ್ಕೊಂಡೇ ಮಾತನಾಡಿದ್ದಾರೆ. ಅವ್ರಿಬ್ರೇ ಹೇಳಿದ್ಮೇಲೆ ಮತ್ತೆ ನಾನು ಯಾರು ಹೇಳಕ್ಕೆ? ಈಗ ಊಟ ತಿಂಡಿ ಕರೀತಾ ಇರೋದು ಅದು ಈಗ ಕರೆದಿಲ್ಲ ಅಂದ್ರೆ ಅದು ಹೆಡ್ಲೈನು, ಸಮನ್ವಯ ಇಲ್ಲ ಅಂತ ಕರೆದ್ರು ಹೆಡ್ಲೈನು ಏನು ಅದೇನು ಹೇಳಿ ಕೇಳಿ ಮಾಡ್ಬೇಕು. ಯಾಕೆ ದಿನ ಮಾಡೋದಿಲ್ವಾ? ಒಬ್ರಿಗೊಬ್ರು ಇದು ಮಾಡೋದಕ್ಕೆ ನೋಡಿ, ನೀವು ಅದೇನ್ ಹೇಳ್ತಾರೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ನೀವು ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಈಗ ಹಿಂದೆ ಪರಮೇಶ್ವರ್ ಸಾಹೇಬ್ರು ಮೀಟಿಂಗ್ ಮಾಡಿದಾಗ ಅದಕ್ಕೂ ಆಕ್ಷೇಪ, ಜಾರಕಿಹೊಳಿ ಅವ್ರು ಮಾಡಿದ್ರು ಅದಕ್ಕೂ ಸುದ್ದಿ. ಅಂದರೆ ನಾವೆಲ್ಲ ಸ್ನೇಹಿತರು ಸೇರಲೇಬಾರ್ದ? ತಾವೇ ಇದನ್ನ ನೇತೃತ್ವ ವಹಿಸಿದ್ರಿ ಅಂತ ಸರ್. ಯಾವ್ದ್ರದ್ದು? ಮಲ್ಲಿಕಾರ್ಜುನ್ ಖರ್ಗೆ ಇದು ಹೊಸ ಸುದ್ದಿ ಎಲ್ಲಿಂದ ಬಂತು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ನೋಡಿ, ಖರ್ಗೆ ಸಾಹೇಬ್ರು ಯಾವುದೇ ಜವಾಬ್ದಾರಿ ನಮಗೆ ಇದ್ರ ಬಗ್ಗೆ ಕೊಟ್ಟಿಲ್ಲ. ಆಮೇಲೆ ಏನಿದ್ರು ಹಿರಿಯರಿದ್ದಾರೆ, ಅವರೆಲ್ಲ ಸಾರ್ಟ್ ಔಟ್ ಮಾಡ್ತಾರೆ. ಸಂದೇಶ ಬಂದಿದೆ. ಯಾವುದು ಸರ್? ರಾಹುಲ್ ಗಾಂಧಿ ಭೇಟಿ ಆದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾರೆ. ನೋಡಿ, ನಾವು ಭೇಟಿ ಆಗಿದ್ದು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಉದ್ದೇಶನೇ ಬೇರೆ ಆಯಿತು. ಅದು ನಾನು ಕೂಡ ಬಹಿರಂಗವಾಗಿ ಹೇಳಿದ್ದೀನಿ. ದಿನಾ ಅದೇ ಕೇಳ್ಕೊತಾ ಇದ್ರೆ ಹೊಸದೇನು ಹೇಳಿ? ಕಳೆದ ಬಾರಿ ದೆಹಲಿಯಿಂದ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರಿ. ಆ ಸಂದರ್ಭದಲ್ಲಿ ಇಲ್ಲ, ಈಗ CM-ಗೂ ಭೇಟಿ ಆದೆ, DCM-ಗೂ ಭೇಟಿ ಆದೆ. ಹೌದಾ? ನಿಮ್ಮ ಸಮ್ಮುಖದಲ್ಲೇ ಭೇಟಿಯಾಗಿದ್ದೀನಲ್ಲ. ನಿಮ್ಮ ಕ್ಯಾಮ್ರಾಗಳು ಬಿಡ್ತಾವ ನಮಗೆ? ಇವತ್ತು ಬೆಳಿಗ್ಗೆ CM ಮನೆಗೆ ಹೋಗಿದ್ದೆ. ಇದಾದ್ಮೇಲೆ ನಾನು DCM ಮನೆಗೆ ನಮ್ಮ ಇಲಾಖೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೇನಂತೀರಾ? ಈಗ ನಾನು ಒಬ್ಬ ಮಿನಿಸ್ಟರು, DCM ಮತ್ತೆ CM-ಗೆ ಭೇಟಿ ಆಗಿಲ್ಲ ಅಂದ್ರೆ ಇನ್ನು ಯಾರಿಗೆ ಸರ್ ಭೇಟಿ ಆಗಲಿ ನಾನು? ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ್ರೆ ಅವರು ನಮ್ದಿಟ್ರೆ ಅಲ್ಲ ಸರ್. ಯು ಶುಡ್ ಬಿ ಸರ್ಪ್ರೈಸ್ ಇಫ್ ಐ ಗೋ ಮೀಟ್ ಅಮಿತ್ ಶಾ. ರಾಜ್ಯದ ಗಮನಕ್ಕೆ ತಂದಿದ್ದೀರಿ ಅಂತ ಸರ್ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳಿಸಿದಿರಿ ಅಂತ. ಅವ್ರು ಕೇಳಿದ್ರೆ ಹೇಳ್ತೀವಿ, ಆದರೆ ನಮ್ಮದೇ ಸಾಕಷ್ಟು ಕೆಲಸಗಳಿವೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀನಲ್ಲ ಹೋದ ವಾರ. ಮತ್ತೇನು ಹೊಸದೇನು? ಒಂದಷ್ಟು ಚರ್ಚೆ ಆಗ್ತಾ ಇರೋದು ಈಗ ಶಮನ ಏನಿದೆ ಅದನ್ನು ಬಿಕ್ಕಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅವರು ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ, ಹೈಕಮಾಂಡ್ ಟು ಸ್ಟೇಟ್ ಅಂತ ಹೇಳಿ. ಇಲ್ಲ, ಇದು ಯಾರು ಹೇಳಿದ್ರು? ಇದು ನಿಮ್ಮ ಸುದ್ದಿ ಎಲ್ಲಿಂದ ಸಿಗ್ತಾವೆ ನನಗೆ ಗೊತ್ತಿಲ್ಲ ಸರ್. ಈಗ ನನಗೆ ಗೊತ್ತಿರ್ಲಾರ ಸುದ್ದಿ, CM ಅವ್ರಿಗೆ ಗೊತ್ತಿರ್ಲಾರ ಸುದ್ದಿ, DCM ಗೊತ್ತಿರ್ಲಾರ ಸುದ್ದಿ, ಖರ್ಗೆ ಸಾಹೇಬ್ರು ಹೇಳಲಾರ್ದಂಥ ಸುದ್ದಿ, ಅದು ನಿಮ್ಗೆ ಹೆಂಗ್ ಗೊತ್ತಾಗ್ತದೋ ನನಗೆ ಗೊತ್ತಿಲ್ಲ. ನಿಮ್ಮ ಮೂಲಗಳು ಎಲ್ಲದಕ್ಕಿಂತ ಬಲವಾಗಿದೆ ಅನ್ಸುತ್ತೆ. ಇನ್ನೂ ಸರಿ ಹೋಗುತ್ತೆ ಸರ್. ನಾಳೆ CM ಏನು ಕೆಟ್ಟ ಇಲ್ಲ ಅಂತ ಅವರಿಬ್ರು ಹೇಳಿದ್ರೆ ಸರಿ. ಈಗ ಯಾವ್ದು ಗೊಂದಲ ಇಲ್ವಾ ಸರ್? ಸ್ಪೆಕ್ಯುಲೇಷನ್ ಇನ್ ಮೀಡಿಯಾ ಗೊಂದಲ ಇಲ್ವಾ? ಅದೇನಂದ್ರೆ CM ಅವರು ಯಾರು ನಾವು ಪುನರ್ರಚನೆ ಮಾಡ್ತಾ ಇದೀವಿ ಸಂಪುಟ, ಅವಾಗ ಬಹುಶಃ ಹೋಗಿ ಕೆಲವು ಜನ ಭೇಟಿಯಾಗಿದ್ದಾರೆ ಅಂತ ಹೇಳಿದಾರಲ್ಲ CM ಅವರು. ಮತ್ತೆ ಅವರು ಕೆಲವು ಶಾಸಕರು ಕೂಡ ಹೇಳಿದಾರಲ್ಲ. ಮತ್ತೆ ವರ್ಲ್ಡ್ ವಾರ್ ಸರ್? ಯಾವ ವರ್ಲ್ಡ್ ವಾರು ಇಲ್ಲ, ಓಲ್ಡ್ ವಾರು ಇಲ್ಲ. ಈಗ when there is no war, when there is peace, ನೀವು ಯಾಕೆ ಈ ಶಾಂತಿಯನ್ನು ಸ್ವಲ್ಪ ಸಮಸ್ಯೆ ಇದೆಯಲ್ಲ, ಅದನ್ನ ನಾವು ತೋರಿಸ್ತೀವಿ. ಎಲ್ಲಿ ಸಮಸ್ಯೆ ಇದೆ ಸರ್? ಈಗ ಸಂಪುಟ ಪುನರ್ರಚನೆ ಸಹಜವಾದಂಥ ಪ್ರಕ್ರಿಯೆ. BJP ಅವರಿಗೆ ಯಾಕೆ ಇಷ್ಟ ಆತ್ರ? ಅವರು ಲೈಫ್ನಲ್ಲಿ ಒಂದ್ಸರಿ ಅವರ ಸ್ವಂತ ಬಲದ ಮೇಲೆ ಕರ್ನಾಟಕದಲ್ಲಿ ಬಂದಿದ್ದಾರಾ? ಅವರು 5 ವರ್ಷದಲ್ಲಿ ಒಂದು ಅವಧಿ ಒಬ್ಬ ಮುಖ್ಯಮಂತ್ರಿ ಕೊಟ್ಟಿದ್ದಾರಾ? ಅವರ ಅವಧಿನಲ್ಲಿ ಎಷ್ಟು ಮುಖ್ಯಮಂತ್ರಿಗಳಿದ್ರು? ಎಷ್ಟು? 5 ಮುಖ್ಯಮಂತ್ರಿಗಳು ಕೊಟ್ಟರು. ಇವರು ಸ್ಥಿರತೆ ಬಗ್ಗೆ ಮಾತಾಡ್ತಾರಾ? ಇವರು ಅಧಿಕಾರ ಹಸ್ತಾಂತರ ಬಗ್ಗೆ ಮಾತಾಡ್ತಾರಾ? ಇವಾಗ ನಾವು ಎಲ್ಲಿದ್ದೀವಿ? ಬ್ಯಾಂಕ್ವೆಟ್ ಹಾಲಲ್ಲಿ. ಈ ಕೆಲವು ವರ್ಷಗಳ ಹಿಂದೆ ಇದೇ ಬ್ಯಾಂಕ್ವೆಟ್ ಹಾಲಿಂದ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಆಚೆ ನಡೆದಿದ್ದು ಇತಿಹಾಸ ಅವ್ರದ್ದಿದೆ. ಅವರಿಂದ ನಾವು ಕಲಿಬೇಕಾ? ಸೊ ಇವೆಲ್ಲನೂ ಕೂಡ ದಯವಿಟ್ಟು BJP ಅವ್ರ ಹತ್ರ ನಮ್ಮ ಹತ್ರ ಕಲಿಯೋದೇನಿಲ್ಲ. ಅವ್ರೇನು ವಿರೋಧ ಪಕ್ಷವಾದ ಆಗಿ ಅವ್ರೇನು ಹೇಳ್ತಾರೆ ಮಾಡ್ಕೊಳ್ಳಿ. ಒಂದೇ ಮುಖ್ಯಮಂತ್ರಿ ಸರ್ ನಿಮ್ಮಲ್ಲಿ? ವಾಟ್ ಎವರ್ ಇಟ್ ಇಸ್ ಹೈಕಮಾಂಡ್ ವಿಲ್ ಡಿಸೈಡ್ ಅಂತ CM DCM ಹೇಳಿದ್ಮೇಲೆ ನಮ್ಮಂಥವ್ರಿಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ? BJP BJP ಅವ್ರಿಗೆ ಉತ್ತರ ಕೊಡ್ತಾ ಇರೋದು ನಾನು.